ಎಸ್ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಪ್ರವೀಣ್ ಒಂದು ವಾಕ್ ಥ್ರೂ ಮಾಡಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯದಲ್ಲೆಲ್ಲೆಡೆ ಈಗ ಬಿಸಿಲಿನ ಬೇಗೆ ಹೆಚ್ಚಾಗ್ತಾ ಇರುವಂಥದ್ದು. ಇದರ ನಡುವೆ ಹಳೆ ಮೈಸೂರು ಭಾಗದ ಜೀವನಡಿಯಾಗಿರುವಂಥ KRS ಅಣೆಕಟ್ಟೆಯಲ್ಲಿ ದಿನದಿಂದ ದಿನಕ್ಕೆ ನೀರು ಕುಸಿತಗೊಳ್ಳುತ್ತಾ ಇದೆ. ಅದರಿಂದಾಗಿ ಈ ಭಾಗದ ರೈತರು ಮತ್ತು ಈ ಒಂದು ನೀರನ್ನು ಅವಲಂಬಿತರಾಗಿರುವಂಥ ಕುಡಿ ನೀರನ್ನು ಅವಲಂಬಿತರಾಗಿರುವಂಥ ಜನರಿಗೆ ಈಗ ಸಂಕಷ್ಟ ಎದುರಾಗಿರುತ್ತೆ. ಯಾಕೆ ಅಂತಂದರೆ ಈಗ ನಾವು ಪ್ರಸ್ತುತವಾಗಿ ಏನು KRS ಅಣೆಕಟ್ಟೆಯ ಹಿಂಭಾಗದಲ್ಲಿ ನಾವಿದ್ದೀವಿ. ನೋಡ್ಬೋದು ನೀವು, ಏನು ಕೃಷ್ಣರಾಜ ಸಾಗರ ಅಂತೇನು ಹೇಳ್ತಿದ್ರು, ಇದು ಪ್ರತಿ ಬಾರಿ ಕೂಡ ಈ ಸಂದರ್ಭದಲ್ಲೂ ಕೂಡ ಸಾಗರದಂತೆ ಕಂಗೊಳಿಸ್ತಿದ್ದಂತಹ ಈ ಒಂದು ಅಣೆಕಟ್ಟೆ ಈಗ ದಿನದಿಂದ ದಿನ ನೀರು ಕುಸಿತಕ್ಕೊಳಗಾಗಿ ಈಗ KRS ಅಣೆಕಟ್ಟೆಯ ಒಡಲು ಈಗ ಬರಿದಾಗ್ತಾ ಇರುವಂಥದ್ದು. ಇದರಿಂದಾಗಿ ರಾಜ್ಯದಲ್ಲಿ ನೀರಿಗೆ ಹಾಹಾಕಾರ ಹೆಚ್ಚಾಗುವ ಸಾಧ್ಯತೆ ಇದೆ. ಕಾರಣ ಏನಂತಂದ್ರೆ ಈ ಒಂದು ಕಾವೇರಿ ನೀರನ್ನು ನಂಬಿಕೊಂಡು ಬೆಂಗಳೂರು ರಾಜಧಾನಿ ಏನಿದೆ ಅಲ್ಲಿಗೂ ಕೂಡ ಕುಡಿಯುವ ನೀರಿನ ಪೂರೈಕೆ ಆಗ್ತಿತ್ತು, ಮತ್ತು ಮೈಸೂರಿಗೂ ಕೂಡ ಕುಡಿಯುವ ನೀರಿನ ಪೂರೈಕೆ ಆಗ್ತಿತ್ತು. ಇದರ ಜೊತೆಗೆ ಈ ಒಂದು KRS ಅಣೆಕಟ್ಟೆಯನ್ನು ನಂಬಿಕೊಂಡು ಲಕ್ಷಾಂತರ ಜನ ರೈತರು ಕೂಡ ವ್ಯವಸಾಯವನ್ನು ಮಾಡ್ತಾ ಇದ್ರು, ಅವ್ರಿಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ಇದರ ನಡುವೆ ಏನು ವಾಡಿಕೆಯಂತೆ ಸುಪ್ರೀಂ ಕೋರ್ಟ್ ಆದೇಶದಂತೆ ತಮಿಳುನಾಡಿಗೂ ಕೂಡ ನೀರನ್ನು ಬಿಡಬೇಕಾದಂಥ ಪರಿಸ್ಥಿತಿ ರಾಜ್ಯ ಸರ್ಕಾರಕ್ಕಿದೆ. ಇವೆಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಈಗ ಕುಡಿಯುವ ನೀರನ್ನು ಸಂಗ್ರಹಣೆ ಮಾಡಬೇಕಾಗಿರೋದು ರಾಜ್ಯ ಸರ್ಕಾರಕ್ಕೆ ಸವಾಲಾಗಿದೆ. ಆದರೆ ಏನು ನಿರೀಕ್ಷೆ ಮಟ್ಟದಲ್ಲಿ ಮುಂಗಾರು ಪ್ರಾರಂಭ ಆಗುವುದಿಲ್ಲ ಅನ್ನುವ ನಿರೀಕ್ಷೆ ಈಗ ಇರುವಂಥದ್ದು. ಈ ಸಂಬಂಧ ಮುಖ್ಯಮಂತ್ರಿಗಳು ಕೂಡ ಸಭೆಯನ್ನ ಮಾಡಿದ್ದಾರೆ. ಹಾಗಾಗಿ ನೀರು ಬಳಕೆ ಮಾಡುವುದರಲ್ಲಿ ಒಂದಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗುತ್ತೆ. ಆದರೆ ಏನು ಮುಂಗಾರು ಪ್ರಾರಂಭವಾಗದಂಥ ಸಂದರ್ಭದಲ್ಲಿ ಏನು ವಾಡಿಕೆಯಂತೆ ತಮಿಳುನಾಡಿಗೆ ನೀರನ್ನ ಕೊಡಬೇಕಾದ್ರೆ ಈಗ ಜೂನ್ ತಿಂಗಳಲ್ಲಿ 9 TMC ನೀರನ್ನು ಕೊಡಬೇಕಾಗುತ್ತೆ. 9 TMC ನೀರನ್ನು ಏನು ಕೊಡೋದಾದರೆ KRS ಅಣೆಕಟ್ಟೆಯಿಂದ ಏನು ಸಂಪೂರ್ಣ ನೀರು ಬರದಾಗುತ್ತೆ. ಆಗ ಏನು ರಾಜ್ಯ ಸರ್ಕಾರ ಸಂಕಷ್ಟಕ್ಕೆ ಸಿಲುಕುವ ಪರಿಸ್ಥಿತಿ ಎದುರಾಗುತ್ತೆ. ಯಾಕೆಂದರೆ ಈಗ ಆಲ್ರೆಡಿ ಏನು ರೈತರು ಕೂಡ ಜಮೀನಲ್ಲಿ ಬೆಳೆಗಳನ್ನು ಹಾಕಿಕೊಂಡಿದ್ದಾರೆ, ಮತ್ತು ಅವರ ಬೆಳೆಗಳಿಗೂ ಕೂಡ ನೀರನ್ನು ಕೊಡಬೇಕಾದಂಥ ಪರಿಸ್ಥಿತಿ ಈಗ ಎದುರಾಗಿರುವಂಥದ್ದು. ಯಾಕೆಂದರೆ KRS ಅಣೆಕಟ್ಟೆಯ ಗರಿಷ್ಠ ಮೊತ್ತ 124.80 ಅಡಿಗಳು, ಆದರೆ ಈಗ 99 ಅಡಿಗೆ ಈಗ ನೀರಿನ ಮಟ್ಟ ಕುಸಿತಿರುವಂಥದ್ದು. 22 TMC ನೀರನ್ನು ಸಂಗ್ರಹಣೆ ಮಾಡಿಕೊಳ್ಳುವಂಥ ಕೆಪಾಸಿಟಿ ಇರುವಂಥ ಈ ಒಂದು ಅಣೆಕಟ್ಟೆಯಲ್ಲಿ 7 TMC ಡೆಸ್ಟ್ ಸ್ಟೋರೇಜ್ ಆಗಿ ಉಳಿಯುತ್ತೆ. ಇನ್ನು 15 TMC ಮಾತ್ರ ಬಳಕೆಗೆ ಲಭ್ಯವಿರುವಂಥದ್ದು. ಸದ್ಯದ ಪರಿಸ್ಥಿತಿಯಲ್ಲಿ ಒಳಹರಿವು 66 ಕ್ಯೂಸೆಸ್ ಇದ್ರೆ ಹೊರಹರಿವು ಏನು 4388 ಕ್ಯೂಸೆಸ್ ನೀರನ್ನ ಹೊರಹರಿವು ಬಿಡಲಾಗಿದೆ. ಹಾಗಾಗಿ ಏನು ನೀರನ್ನ ಯಥೇಚ್ಛವಾಗಿ ಬಳಕೆ ಮಾಡೋದನ್ನು ಕಡಿವಾಣ ಹಾಕುವ ಪರಿಸ್ಥಿತಿ ಈಗ ಅಧಿಕಾರಿಗಳಿಗೆ ಬಂದಿರುವಂಥದ್ದು. ಜೊತೆಗೆ ರೈತರಿಗೂ ಕೂಡ ಕಟ್ಟು ಪದ್ಧತಿಯಲ್ಲಿ ನೀರನ್ನ ಕೊಡ್ತಾ ಇದ್ದಾರೆ. ಈಗ ಅವ್ರಿಗೂ ಕೂಡ ಕೊನೆಯ ಬೆಳೆಗೆ ಈಗ ಕೊನೆಯ ಕಟ್ಟು ಪದ್ಧತಿಯಲ್ಲಿ ನೀರನ್ನು ಕೊಡಬೇಕಾಗಿದೆ. ಹಾಗಾಗಿ ಈಗ ಈ ಒಂದು ಸಂದರ್ಭದಲ್ಲಿ ಪ್ರಸ್ತುತವಾಗಿ ಕಳೆದ ವರ್ಷಕ್ಕೆ ನಾವು ಕಂಪೇರ್ ಮಾಡಿ ನೋಡೋದಾದ್ರೆ ಈ ಸಂದರ್ಭದಲ್ಲಿ KRS ಅಣೆಕಟ್ಟೆ ಬಹುತೇಕ ಭರ್ತಿಯ ಮಟ್ಟದಲ್ಲಿ ಸಾಗಿತ್ತು. ಆದರೆ ಈಗ ಸಂಪೂರ್ಣವಾಗಿ ಬರಡಾಗಿರುವಂಥದ್ದನ್ನ ನಾವು ನೋಡ್ಬೋದಾಗಿದೆ. ಇದೇ ರೀತಿ ಬಿಸಿಲಿನ ತಾಪಮಾನ ಹೆಚ್ಚಾದರೆ ಮತ್ತಷ್ಟು ನೀರಿನ ಅಭಾವ ಹೆಚ್ಚಾಗಲಿದ್ದು, ಈಗ ರಾಜ್ಯ ಸರ್ಕಾರಕ್ಕೆ ಈಗ ಹೊರ ರಾಜ್ಯಕ್ಕೆ ಅಂದರೆ ತಮಿಳುನಾಡಿಗೆ ನೀರು ಕೊಡೋದಾ ಅಥವಾ ರೈತರಿಗೆ ನೀರು ಕೊಡೋದಾ ಅಥವಾ ಕುಡಿಯುವ ನೀರಿಗೆ ಶೇಖರಣೆ ಮಾಡಿ ಇಟ್ಕೊಳ್ಳೋದಾ ಅನ್ನುವ ಸಂಕಷ್ಟ ಎದುರಾಗಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಈ ಒಂದು KRS ಭಾಗದಲ್ಲಿ ನೀರಿನ ಮಟ್ಟ ಕುಸಿತಾ ಇರುವುದು ರಾಜ್ಯ ಸರ್ಕಾರಕ್ಕೂ ಕೂಡ ಸಮಸ್ಯೆಯಾಗಿ ಎದುರು ಕಾಣ್ತಾ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಜಲಕ್ಷಾಮ ಕಾಣುವ ಪರಿಸ್ಥಿತಿ ಎದುರಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿನಂದನ್ ಜೊತೆ ಪ್ರವೀಣ್ ಕುಮಾರ್ GT, KRS.